ಎಲ್ಲರ ಮೇಲೆ ಕಾನೂನು ಕ್ರಮ ಯಾರು ತಪ್ಪಿಸಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು. ಅದಕ್ಕೆ ಅಶೋಕ್ ಗೌಡ್ರಿಗೆ ಪ್ರಶ್ನೆ ಕೇಳಿದ್ದು, ಪೊಲೀಸರು RCB ಸರ್ವೆಂಟು ಅಂತ ಹೇಳೋದಾದ್ರೆ ಹಾಗಾದ್ರೆ ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಹೋದ ಮುಖ್ಯಮಂತ್ರಿಗಳೇನು, ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಹೋದ ಉಪಮುಖ್ಯಮಂತ್ರಿಗಳೇನು, ತನಿಖೆ ಆದಾಗ ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಹೋದ ಗೃಹ ಮಂತ್ರಿಗಳೇನು? ಹೋಗಿದ್ರಲ್ರಿ ನಾವಂದ್ರೆ ಏನು ಮೀಡಿಯಾದ ಜವಾಬ್ದಾರಿ ಮೀಡಿಯಾನ ಮಾಡ್ತಿದ್ದಾರೆ, ಮೀಡಿಯಾನ ಹರಕೆ ಕುರಿ ಮಾಡ್ತಿದ್ದಾರೆ. ನಟರಾಜ್ ಅವರೇ ಕ್ರಮ ಆಗಬೇಕು. ಕಾನೂನು ಕ್ರಮ ಯಾರು ತಪ್ಪಿಸಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು. ಅದಕ್ಕೆ ಅಶೋಕ್ ಗೌಡ್ರಿಗೆ ಪ್ರಶ್ನೆ ಕೇಳಿದ್ದು, ಪೊಲೀಸರು RCB ಸರ್ವೆಂಟು ಅಂತ ಹೇಳೋದಾದ್ರೆ ಹಾಗಾದ್ರೆ ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಹೋದ ಮುಖ್ಯಮಂತ್ರಿಗಳೇನು, ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಹೋದ ಉಪಮುಖ್ಯಮಂತ್ರಿಗಳೇನು, ತನಿಖೆ ಆದಾಗ ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಹೋದ ಗೃಹ ಮಂತ್ರಿಗಳೇನು? ಹೋಗಿದ್ರಲ್ರಿ ನಾವಂದ್ರೆ ಏನು ಮೀಡಿಯಾದ ಜವಾಬ್ದಾರಿ ಮೀಡಿಯಾನ ಹರಕೆ ಕುರಿ ಮಾಡ್ತಿದ್ದಾರೆ, ಮೀಡಿಯಾನ ಹರಕೆ ಕುರಿ ಮಾಡ್ತಿದ್ದಾರೆ. ನಟರಾಜ್ ಅವರೇ ಕ್ರಮ ಆಗಬೇಕು. ಕಾನೂನು ಕ್ರಮ ಯಾರು ತಪ್ಪಿಸಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು. ಅದಕ್ಕೆ ಅಶೋಕ್ ಗೌಡ್ರಿಗೆ ಪ್ರಶ್ನೆ ಕೇಳಿದ್ದು, ಪೊಲೀಸರು RCB ಸರ್ವೆಂಟು ಅಂತ ಹೇಳೋದಾದ್ರೆ ಹಾಗಾದ್ರೆ ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಹೋದ ಮುಖ್ಯಮಂತ್ರಿಗಳೇನು, ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಹೋದ ಉಪಮುಖ್ಯಮಂತ್ರಿಗಳೇನು, ತನಿಖೆ ಆದಾಗ ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಹೋದ ಗೃಹ ಮಂತ್ರಿಗಳೇನು? ಹೋಗಿದ್ರಲ್ರಿ ನಾವಂದ್ರೆ ಏನು ಮೀಡಿಯಾದ ಜವಾಬ್ದಾರಿ ಮೀಡಿಯಾನ ಹರಕೆ ಕುರಿ ಮಾಡ್ತಿದ್ದಾರೆ, ಮೀಡಿಯಾನ ಹರಕೆ ಕುರಿ ಮಾಡ್ತಿದ್ದಾರೆ. ನಟರಾಜ್ ಅವರೇ ಕ್ರಮ ಆಗಬೇಕು. ಕಾನೂನು ಕ್ರಮ ಯಾರು ತಪ್ಪಿಸಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು. ಅದಕ್ಕೆ ಅಶೋಕ್ ಗೌಡ್ರಿಗೆ ಪ್ರಶ್ನೆ ಕೇಳಿದ್ದು, ಪೊಲೀಸರು RCB ಸರ್ವೆಂಟು ಅಂತ ಹೇಳೋದಾದ್ರೆ ಹಾಗಾದ್ರೆ ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಹೋದ ಮುಖ್ಯಮಂತ್ರಿಗಳೇನು, ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಹೋದ ಉಪಮುಖ್ಯಮಂತ್ರಿಗಳೇನು, ತನಿಖೆ ಆದಾಗ ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಹೋದ ಗೃಹ ಮಂತ್ರಿಗಳೇನು? ಹೋಗಿದ್ರಲ್ರಿ ನಾವಂದ್ರೆ ಏನು ಮೀಡಿಯಾದ ಜವಾಬ್ದಾರಿ ಮೀಡಿಯಾನ ಹರಕೆ ಕುರಿ ಮಾಡ್ತಿದ್ದಾರೆ, ಮೀಡಿಯಾನ ಹರಕೆ ಕುರಿ ಮಾಡ್ತಿದ್ದಾರೆ. ನಟರಾಜ್ ಅವರೇ ಕ್ರಮ ಆಗಬೇಕು. ಕಾನೂನು ಕ್ರಮ ಯಾರು ತಪ್ಪಿಸಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು. ಅದಕ್ಕೆ ಅಶೋಕ್ ಗೌಡ್ರಿಗೆ ಪ್ರಶ್ನೆ ಕೇಳಿದ್ದು, ಪೊಲೀಸರು RCB ಸರ್ವೆಂಟು ಅಂತ ಹೇಳೋದಾದ್ರೆ ಹಾಗಾದ್ರೆ ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಹೋದ ಮುಖ್ಯಮಂತ್ರಿಗಳೇನು, ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಹೋದ ಉಪಮುಖ್ಯಮಂತ್ರಿಗಳೇನು, ತನಿಖೆ ಆದಾಗ ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಹೋದ ಗೃಹ ಮಂತ್ರಿಗಳೇನು? ಹೋಗಿದ್ರಲ್ರಿ ನಾವಂದ್ರೆ ಏನು ಮೀಡಿಯಾದ ಜವಾಬ್ದಾರಿ ಮೀಡಿಯಾನ ಹರಕೆ ಕುರಿ ಮಾಡ್ತಿದ್ದಾರೆ, ಮೀಡಿಯಾನ ಹರಕೆ ಕುರಿ ಮಾಡ್ತಿದ್ದಾರೆ. ನಟರಾಜ್ ಅವರೇ ಕ್ರಮ ಆಗಬೇಕು. ಕಾನೂನು ಕ್ರಮ ಯಾರು ತಪ್ಪಿಸಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು. ಅದಕ್ಕೆ ಅಶೋಕ್ ಗೌಡ್ರಿಗೆ ಪ್ರಶ್ನೆ ಕೇಳಿದ್ದು, ಪೊಲೀಸರು RCB ಸರ್ವೆಂಟು ಅಂತ ಹೇಳೋದಾದ್ರೆ ಹಾಗಾದ್ರೆ ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಹೋದ ಮುಖ್ಯಮಂತ್ರಿಗಳೇನು, ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಹೋದ ಉಪಮುಖ್ಯಮಂತ್ರಿಗಳೇನು, ತನಿಖೆ ಆದಾಗ ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಹೋದ ಗೃಹ ಮಂತ್ರಿಗಳೇನು? ಹೋಗಿದ್ರಲ್ರಿ ನಾವಂದ್ರೆ ಏನು ಮೀಡಿಯಾದ ಜವಾಬ್ದಾರಿ ಮೀಡಿಯಾನ ಹರಕೆ ಕುರಿ ಮಾಡ್ತಿದ್ದಾರೆ, ಮೀಡಿಯಾನ ಹರಕೆ ಕುರಿ ಮಾಡ್ತಿದ್ದಾರೆ. ನಟರಾಜ್ ಅವರೇ ಕ್ರಮ ಆಗಬೇಕು. ಕಾನೂನು ಕ್ರಮ ಯಾರು ತಪ್ಪಿಸಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು. ಅದಕ್ಕೆ ಅಶೋಕ್ ಗೌಡ್ರಿಗೆ ಪ್ರಶ್ನೆ ಕೇಳಿದ್ದು, ಪೊಲೀಸರು RCB ಸರ್ವೆಂಟು ಅಂತ ಹೇಳೋದಾದ್ರೆ ಹಾಗಾದ್ರೆ ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಹೋದ ಮುಖ್ಯಮಂತ್ರಿಗಳೇನು, ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಹೋದ ಉಪಮುಖ್ಯಮಂತ್ರಿಗಳೇನು, ತನಿಖೆ ಆದಾಗ ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಹೋದ ಗೃಹ ಮಂತ್ರಿಗಳೇನು? ಹೋಗಿದ್ರಲ್ರಿ ನಾವಂದ್ರೆ ಏನು ಮೀಡಿಯಾದ ಜವಾಬ್ದಾರಿ ಮೀಡಿಯಾನ ಹರಕೆ ಕುರಿ ಮಾಡ್ತಿದ್ದಾರೆ, ಮೀಡಿಯಾನ ಹರಕೆ ಕುರಿ ಮಾಡ್ತಿದ್ದಾರೆ. ನಟರಾಜ್ ಅವರೇ ಕ್ರಮ ಆಗಬೇಕು. ಕಾನೂನು ಕ್ರಮ ಯಾರು ತಪ್ಪಿಸಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು. ಅದಕ್ಕೆ ಅಶೋಕ್ ಗೌಡ್ರಿಗೆ ಪ್ರಶ್ನೆ ಕೇಳಿದ್ದು, ಪೊಲೀಸರು RCB ಸರ್ವೆಂಟು ಅಂತ ಹೇಳೋದಾದ್ರೆ ಹಾಗಾದ್ರೆ ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಹೋದ ಮುಖ್ಯಮಂತ್ರಿಗಳೇನು, ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಹೋದ ಉಪಮುಖ್ಯಮಂತ್ರಿಗಳೇನು, ತನಿಖೆ ಆದಾಗ ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಹೋದ ಗೃಹ ಮಂತ್ರಿಗಳೇನು? ಹೋಗಿದ್ರಲ್ರಿ ನಾವಂದ್ರೆ ಏನು ಮೀಡಿಯಾದ ಜವಾಬ್ದಾರಿ ಮೀಡಿಯಾನ ಹರಕೆ ಕುರಿ ಮಾಡ್ತಿದ್ದಾರೆ, ಮೀಡಿಯಾನ ಹರಕೆ ಕುರಿ ಮಾಡ್ತಿದ್ದಾರೆ. ನಟರಾಜ್ ಅವರೇ ಕ್ರಮ ಆಗಬೇಕು. ಕಾನೂನು ಕ್ರಮ ಯಾರು ತಪ್ಪಿಸಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು. ಅದಕ್ಕೆ ಅಶೋಕ್ ಗೌಡ್ರಿಗೆ ಪ್ರಶ್ನೆ ಕೇಳಿದ್ದು, ಪೊಲೀಸರು RCB ಸರ್ವೆಂಟು ಅಂತ ಹೇಳೋದಾದ್ರೆ ಹಾಗಾದ್ರೆ ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಹೋದ ಮುಖ್ಯಮಂತ್ರಿಗಳೇನು, ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಹೋದ ಉಪಮುಖ್ಯಮಂತ್ರಿಗಳೇನು, ತನಿಖೆ ಆದಾಗ ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಹೋದ ಗೃಹ ಮಂತ್ರಿಗಳೇನು? ಹೋಗಿದ್ರಲ್ರಿ
ಅಲ್ಲ, ನೀವು ಹೋಗಿದ್ರಲ್ಲ. ನಾವಂದ್ರೆ ಏನು ಮೀಡಿಯಾ ಮಾಧ್ಯಮದವರು ಹೋಗಿದ್ರಲ್ಲ, ಹಂಗೇನೆ ಜವಾಬ್ದಾರಿನೇ. ಮೀಡಿಯಾನ ಹರಕೆ ನಾವು- ಕುರಿ ಮಾಡ್ತಿದ್ದಾರೆ ನಾವು ಕೇಳಿ- ಮೀಡಿಯಾನ ಹರಕೆ ಕುರಿ ಮಾಡ್ತಿದ್ದಾರೆ ನಟರಾಜ್ ಅವರೇ ಯಾರಿಲ್ಲ. ಕ್ರಮ ಆಗಬೇಕು ನಾವು ಹೋಗಿದ್ರಷ್ಟೇನೆ. ಯಾರು ನೀವು ನಾವು ಎಲ್ಲರ ಮೇಲೆ ಕಾನೂನು ಕ್ರಮ ಯಾರು ತಪ್ಪಿಸಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು. ನಾನು ಅದಕ್ಕೆ ಅಶೋಕ್ ಗೌಡ್ರಿಗೆ ಪ್ರಶ್ನೆ ಕೇಳಿದ್ದು, ಪೊಲೀಸರು RCB ಸರ್ವೆಂಟು ಅಂತ ಹೇಳೋದಾದ್ರೆ ಹಾಗಾದ್ರೆ ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಹೋದ ಮುಖ್ಯಮಂತ್ರಿಗಳೇನು, ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಹೋದ ಉಪಮುಖ್ಯಮಂತ್ರಿಗಳೇನು, ತನಿಖೆ ಆದಾಗ ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಹೋದ ಗೃಹ ಮಂತ್ರಿಗಳೇನು? ನೀವು ಹೋಗಿದ್ರಲ್ರಿ. ನಾವಂದ್ರೆ ಏನು ಮೀಡಿಯಾ ಮಾಧ್ಯಮದವರು ಹೋಗಿದ್ರಲ್ಲ, ಹಂಗೇನೆ ಜವಾಬ್ದಾರಿನೇ. ಮೀಡಿಯಾನ ಹರಕೆ ನಾವು- ಕುರಿ ಮಾಡ್ತಿದ್ದಾರೆ ನಾವು ಕೇಳಿ- ಮೀಡಿಯಾನ ಹರಕೆ ಕುರಿ ಮಾಡ್ತಿದ್ದಾರೆ ನಟರಾಜ್ ಅವರೇ ಯಾರಿಲ್ಲ. ಕ್ರಮ ಆಗಬೇಕು ನಾವು ಹೋಗಿದ್ರಷ್ಟೇನೆ. ಯಾರು ನೀವು ನಾವು ಎಲ್ಲರ ಮೇಲೆ ಕಾನೂನು ಕ್ರಮ ಯಾರು ತಪ್ಪಿಸಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು. ನಾನು ಅದಕ್ಕೆ ಅಶೋಕ್ ಗೌಡ್ರಿಗೆ ಪ್ರಶ್ನೆ ಕೇಳಿದ್ದು, ಪೊಲೀಸರು RCB ಸರ್ವೆಂಟು ಅಂತ ಹೇಳೋದಾದ್ರೆ ಹಾಗಾದ್ರೆ ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಹೋದ ಮುಖ್ಯಮಂತ್ರಿಗಳೇನು, ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಹೋದ ಉಪಮುಖ್ಯಮಂತ್ರಿಗಳೇನು, ತನಿಖೆ ಆದಾಗ ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಹೋದ ಗೃಹ ಮಂತ್ರಿಗಳೇನು? ನೀವು ಹೋಗಿದ್ರಲ್ರಿ. ನಾವಂದ್ರೆ ಏನು ಮೀಡಿಯಾ ಮಾಧ್ಯಮದವರು ಹೋಗಿದ್ರಲ್ಲ, ಹಂಗೇನೆ ಜವಾಬ್ದಾರಿನೇ. ಮೀಡಿಯಾನ ಹರಕೆ ನಾವು- ಕುರಿ ಮಾಡ್ತಿದ್ದಾರೆ ನಾವು ಕೇಳಿ- ಮೀಡಿಯಾನ ಹರಕೆ ಕುರಿ ಮಾಡ್ತಿದ್ದಾರೆ ನಟರಾಜ್ ಅವರೇ ಯಾರಿಲ್ಲ. ಕ್ರಮ ಆಗಬೇಕು ನಾವು ಹೋಗಿದ್ರಷ್ಟೇನೆ. ಯಾರು ನೀವು ನಾವು ಎಲ್ಲರ ಮೇಲೆ ಕಾನೂನು ಕ್ರಮ ಯಾರು ತಪ್ಪಿಸಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು. ನಾನು ಅದಕ್ಕೆ ಅಶೋಕ್ ಗೌಡ್ರಿಗೆ ಪ್ರಶ್ನೆ ಕೇಳಿದ್ದು, ಪೊಲೀಸರು RCB ಸರ್ವೆಂಟು ಅಂತ ಹೇಳೋದಾದ್ರೆ ಹಾಗಾದ್ರೆ ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಹೋದ ಮುಖ್ಯಮಂತ್ರಿಗಳೇನು, ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಹೋದ ಉಪಮುಖ್ಯಮಂತ್ರಿಗಳೇನು, ತನಿಖೆ ಆದಾಗ ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಹೋದ ಗೃಹ ಮಂತ್ರಿಗಳೇನು? ನೀವು ಹೋಗಿದ್ರಲ್ರಿ. ನಾವಂದ್ರೆ ಏನು ಮೀಡಿಯಾ ಮಾಧ್ಯಮದವರು ಹೋಗಿದ್ರಲ್ಲ, ಹಂಗೇನೆ ಜವಾಬ್ದಾರಿನೇ. ಮೀಡಿಯಾನ ಹರಕೆ ನಾವು- ಕುರಿ ಮಾಡ್ತಿದ್ದಾರೆ ನಾವು ಕೇಳಿ- ಮೀಡಿಯಾನ ಹರಕೆ ಕುರಿ ಮಾಡ್ತಿದ್ದಾರೆ ನಟರಾಜ್ ಅವರೇ ಯಾರಿಲ್ಲ. ಕ್ರಮ ಆಗಬೇಕು ನಾವು ಹೋಗಿದ್ರಷ್ಟೇನೆ. ಯಾರು ನೀವು ನಾವು ಎಲ್ಲರ ಮೇಲೆ ಕಾನೂನು ಕ್ರಮ ಯಾರು ತಪ್ಪಿಸಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು. ನಾನು ಅದಕ್ಕೆ ಅಶೋಕ್ ಗೌಡ್ರಿಗೆ ಪ್ರಶ್ನೆ ಕೇಳಿದ್ದು, ಪೊಲೀಸರು RCB ಸರ್ವೆಂಟು ಅಂತ ಹೇಳೋದಾದ್ರೆ ಹಾಗಾದ್ರೆ ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಹೋದ ಮುಖ್ಯಮಂತ್ರಿಗಳೇನು, ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಹೋದ ಉಪಮುಖ್ಯಮಂತ್ರಿಗಳೇನು, ತನಿಖೆ ಆದಾಗ ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಹೋದ ಗೃಹ ಮಂತ್ರಿಗಳೇನು? ನೀವು ಹೋಗಿದ್ರಲ್ರಿ. ನಾವಂದ್ರೆ ಏನು ಮೀಡಿಯಾ ಮಾಧ್ಯಮದವರು ಹೋಗಿದ್ರಲ್ಲ, ಹಂಗೇನೆ ಜವಾಬ್ದಾರಿನೇ. ಮೀಡಿಯಾನ ಹರಕೆ ನಾವು- ಕುರಿ ಮಾಡ್ತಿದ್ದಾರೆ ನಾವು ಕೇಳಿ- ಮೀಡಿಯಾನ ಹರಕೆ ಕುರಿ ಮಾಡ್ತಿದ್ದಾರೆ ನಟರಾಜ್ ಅವರೇ ಯಾರಿಲ್ಲ. ಕ್ರಮ ಆಗಬೇಕು ನಾವು ಹೋಗಿದ್ರಷ್ಟೇನೆ. ಯಾರು ನೀವು ನಾವು ಎಲ್ಲರ ಮೇಲೆ ಕಾನೂನು ಕ್ರಮ ಯಾರು ತಪ್ಪಿಸಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು. ನಾನು ಅದಕ್ಕೆ ಅಶೋಕ್ ಗೌಡ್ರಿಗೆ ಪ್ರಶ್ನೆ ಕೇಳಿದ್ದು, ಪೊಲೀಸರು RCB ಸರ್ವೆಂಟು ಅಂತ ಹೇಳೋದಾದ್ರೆ ಹಾಗಾದ್ರೆ ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಹೋದ ಮುಖ್ಯಮಂತ್ರಿಗಳೇನು, ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಹೋದ ಉಪಮುಖ್ಯಮಂತ್ರಿಗಳೇನು, ತನಿಖೆ ಆದಾಗ ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಹೋದ ಗೃಹ ಮಂತ್ರಿಗಳೇನು? ನೀವು ಹೋಗಿದ್ರಲ್ರಿ. ನಾವಂದ್ರೆ ಏನು ಮೀಡಿಯಾ ಮಾಧ್ಯಮದವರು ಹೋಗಿದ್ರಲ್ಲ, ಹಂಗೇನೆ ಜವಾಬ್ದಾರಿನೇ. ಮೀಡಿಯಾನ ಹರಕೆ ನಾವು- ಕುರಿ ಮಾಡ್ತಿದ್ದಾರೆ ನಾವು ಕೇಳಿ- ಮೀಡಿಯಾನ ಹರಕೆ ಕುರಿ ಮಾಡ್ತಿದ್ದಾರೆ ನಟರಾಜ್ ಅವರೇ ಯಾರಿಲ್ಲ. ಕ್ರಮ ಆಗಬೇಕು ನಾವು ಹೋಗಿದ್ರಷ್ಟೇನೆ. ಯಾರು ನೀವು ನಾವು ಎಲ್ಲರ ಮೇಲೆ ಕಾನೂನು ಕ್ರಮ ಯಾರು ತಪ್ಪಿಸಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು. ನಾನು ಅದಕ್ಕೆ ಅಶೋಕ್ ಗೌಡ್ರಿಗೆ ಪ್ರಶ್ನೆ ಕೇಳಿದ್ದು, ಪೊಲೀಸರು RCB ಸರ್ವೆಂಟು ಅಂತ ಹೇಳೋದಾದ್ರೆ ಹಾಗಾದ್ರೆ ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಹೋದ ಮುಖ್ಯಮಂತ್ರಿಗಳೇನು, ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಹೋದ ಉಪಮುಖ್ಯಮಂತ್ರಿಗಳೇನು, ತನಿಖೆ ಆದಾಗ ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಹೋದ ಗೃಹ ಮಂತ್ರಿಗಳೇನು? ನೀವು ಹೋಗಿದ್ರಲ್ರಿ. ನಾವಂದ್ರೆ ಏನು ಮೀಡಿಯಾ ಮಾಧ್ಯಮದವರು ಹೋಗಿದ್ರಲ್ಲ, ಹಂಗೇನೆ ಜವಾಬ್ದಾರಿನೇ. ಮೀಡಿಯಾನ ಹರಕೆ ನಾವು- ಕುರಿ ಮಾಡ್ತಿದ್ದಾರೆ ನಾವು ಕೇಳಿ- ಮೀಡಿಯಾನ ಹರಕೆ ಕುರಿ ಮಾಡ್ತಿದ್ದಾರೆ ನಟರಾಜ್ ಅವರೇ ಯಾರಿಲ್ಲ. ಕ್ರಮ ಆಗಬೇಕು ನಾವು ಹೋಗಿದ್ರಷ್ಟೇನೆ. ಯಾರು ನೀವು ನಾವು